सुबह का शुभकामनाएं। आज हम 8वीं कक्षा में दूसरा पाठ मिर्च मसाला, इस पाठ के बारे में अध्ययन करेंगे। मिर्च मसाला का अब क्या होता है? आप सभी भी खाने खाते हैं ना, खाने में कोई भी स्वाद न रहे तो उस खाने को हम क्या कहते हैं? बेकार खाना कहते हैं ना। उसी तरह उस खाने में नमक मिर्च कोई चटपटा लगाए तो खाना बहुत क्या होता है? बहुत स्वादिष्ट हो जाता है और खाने में बहुत हमका मन पसंद हो जाता है। उसी तरह एक साधारण वाक्य रहता है, उसी वाक्य को कोई भी एक मिर्च लगाकर बोल दिया तो वो बात क्या हो जाता है? उसका अर्थ ही अलग हो जाता है। इसलिए आपको इस पाठ में एक व्यक्ति का बताए हुए बात को अत्यंत सुंदर से यहाँ कहा गया है और आपको एक पाठ के रूप में दिया गया है। ये लोक कथा है मिर्च मसाला। ಮುದ್ದು ಮಕ್ಕಳೇ, ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ನಾವು ಯಾವುದೇ ಒಂದು ಊಟ ಮಾಡುವಾಗ ನಮ್ಮ ಊಟದಲ್ಲಿ ಮಾಡುವಂಥ ಅಡಿಗೆ ಸ್ವಾದಿಷ್ಟ ಇರಲಿಲ್ಲ ಅಂದ್ರೆ ಅದಕ್ಕೆ ಉಪ್ಪು ಹುಳಿ ಖಾರ ಏನಾದರೂ ಇಲ್ಲ ಅಂದ್ರೆ ಆ ಊಟ ನಮಗೆ ಅಷ್ಟೊಂದು ಏನಾಗಲ್ಲ, ಉಣ್ಣಲು ಮನಸ್ಸು ಬರೋದಿಲ್ಲ. ಜೊತೆಗೆ ಅದೇ ಊಟದೊಳಗೆ ಉಪ್ಪು ಖಾರ ಹುಳಿ ಎಲ್ಲವನ್ನು ಹಾಕಿದಾಗ ಆ ಅದ್ಭುತವಾದಂಥ ಅಡಿಗೆ ಉಂಡ್ರೆ ಇಂಥ ಊಟ ಮಾಡಬೇಕು ಅನ್ನೋ ಒಂದು ಮನಸ್ಸು ನಿಮ್ಗಾಗತ್ತಲ್ಲ. ಅದೇ ರೀತಿಯಾಗಿ ಒಂದು ಸಾಧಾರಣವಾದಂಥ ಒಂದು ಮಾತಿರ್ತಾ ಆಡಿದಂಥ ಮಾತನ್ನು ನಾವು ವರ್ಣಾತೀತವಾಗಿ ಅದಕ್ಕೆ ಅರ್ಥಕ್ಕೆ ಒಂದು ವೈಭವೀಕರಣ ಮಾಡಿದ್ರೆ ಅದು ಅದ್ಭುತವಾದಂಥ ವಾಕ್ಯ ಆಗುತ್ತೆ. ಅದೇ ವಾಕ್ಯಕ್ಕೆ ಏನಾದರೂ ಅಸಂಬಂಧವಾದಂಥ ಒಂದು ಮಾತು ನಾವು ಜೋಡಿಸಿರ ಆ ಮಾತು ಏನಾಗುತ್ತೆ? ಬಹಳಷ್ಟು ಅನರ್ಥ ಆಗುತ್ತಾ ಅಂತ ಒಂದು ಅನರ್ಥ ಆಗುವಂಥ ಒಂದು ಅದ್ಭುತವಾದಂಥ ಸುಂದರವಾದಂಥ ಒಂದು ಕತೆ ನಿಮಗೆ ಮಿರ್ಚ್ ಮಸಾಲ ಅನ್ನೋ ಒಂದು ಪಾಠದೊಳಗೆ ಇಲ್ಲಿ ಬೋಲುರಾಮ್ ಅವರ ಒಂದು ಬೋಲು ಅನ್ನೋ ಒಬ್ಬ ವ್ಯಕ್ತಿಯ ಒಂದು ಜೀವನ ಕುರಿತಾದಂಥ ಒಂದು ಕತೆ ಇದೆ ಮಕ್ಕಳೇ. ಅದನ್ನು ಈಗ ನಾವು ವಾಚನ ಮಾಡ್ತೇವೆ. ನೀವು ಗಮನ ಕೊಟ್ಟು ಮೊದಲು ಅದನ್ನು ಆಲಿಸಿ, ತದನಂತರ ಆ ಒಂದು ಪಾಠನ ಆಲಿಸಿದ ನಂತರ ಅದನ್ನು ಅರ್ಥನ ಹೇಳ್ಕೊಂತಕ್ಕೆ ಮಕ್ಕಳೇ ಸಂಪೂರ್ಣವಾಗಿ ಅದನ್ನು ತಿಳಿಯಲು ಪ್ರಯತ್ನಿಸಿ. ಯಾಕಂದ್ರೆ ಆ ಮಾತು ಆಡೋ ನಿಮ್ಗೆ ಒಂದು ಗಾದೆ ಮಾತೈತೆ, ಮುತ್ತು ಒಡೆದರೆ ಹೋಯಿತು ಮಾತು ಆಡಿದರೆ ಹೋಯಿತು. ಆ ಕಾರಣದ ಆಡುವಂಥ ಮಾತು ಹೆಂಗಿರಬೇಕು, ಒಂದು ಅರ್ಥಬದ್ಧವಾಗಿರಬೇಕು ಅನ್ನೋ ತಿಳಿಸುವಂಥ ನೀತಿಕತೆ ಈ ಒಂದು ಮಿರ್ಚ್ ಮಸಾಲೆ ಅಂದರೆ ತಪ್ಪಾಗಲಾರ್ದು. ಮಕ್ಕಳೇ, ಈಗ ನಿಮ್ಮ ಒಂದು ಪುಸ್ತಕ ತೆಗೆಯಿರಿ, ಪುಟ ಸಂಖ್ಯೆ 9 मिर्च मसाला। बच्चों, आप सभी भी अपना किताब खोलिए, पुट संख्या 9। मैं पहला वाचन करूंगा, आप सभी उसे ध्यान से देख लीजिए। एक दिन शाम को बोलू आंगन में बैठकर दूध पी रहा था। एक दिन शाम अपने घर के आंगन में बैठकर क्या कर रहा था? वो दूध पी रहा था। उसे काशी आई, दूध का लोटा लुढ़क गया तथा थोड़ा सा दूध मुंह से निकलकर जमीन पर फैल गया। देखो, वो दूध पीने वक्त उसको काशी आ गई। काशी आने से उनका लोटा भी लुढ़क गया और मुंह में रहने वाला कुछ दूध भी जमीन में गिर गया और फैले दूध में उसको 2 पंख दिखाई दिए। वहाँ घबरा गया। जो दूध को बोलू पी रहा था, वो दूध काशी आने से वजह से वो नीचे गिर गया था और उस दूध में बोलू को क्या दिखाई दिया? 2 पंख उसको दिखाई दिया और पंख दिखते ही बोलू क्या हो गया? घबरा गया। अपनी पत्नी हीरा को बुलाकर कहा, देखो, तुम किसी से न कहोगी तो मैं तुमसे एक बात बताऊं। देखो, बोलू ने अपने पत्नी से वो बुलाती है और बुलाकर उन्होंने उनसे कहता है कि मैं एक बात तुमसे बताऊंगा और तुम किसी से न कहूंगी तो मैं उस बात को तुमको बताऊंगा। तब हीरा ने उसे कहता है कि कसम से, मैं प्रॉमिस से किसी से नहीं कहूंगा। आप बोलिए, जो कुछ भी कहूंगा मैं किसी से भी नहीं कहूंगा, आप बोलिए। इस तरह और हीरा ने अपने पति बोलू से कहता है,
कहती है किसी से न कहूंगी। पत्नी बोली बोलू ने दूध में पंख की बात बता दी। देखो बोलू ने अपने दूध पीने वक्त लोटा गया, से खांसी आया, इसके वजह से उनके हाथ से क्या हो गया था, लोटा लेट गया था और मुंह में रहने वाला दूध गिर गया था। उस दूध जमीन में गिरने के बाद उसे क्या दिखाई दिया था, वहाँ 2 पंख दिखाया था। वो बात उन्होंने अपनी पत्नी को बता दिया। ಮುದ್ದು ಮಕ್ಕಳೇ, ಈ ಒಂದು ಮೊದಲನೇ ಒಂದು ಪ್ಯಾರದಲ್ಲಿ ನೋಡಿ, ಒಂದು ದಿನ ಬೋಲು ತನ್ನ ಮನೆಯ ಒಂದು ಅಂಗಳದಲ್ಲಿ, ಈಗ ಇಲ್ಲಿ ಅಂಗನ ಒಂದು ಅರ್ಥ ಮನೆಯ ಮುಂದೆ ಇರುವಂಥ ಒಂದು ಖಾಲಿ ಜಾಗ ಅಂಗಳ. ನಿಮ್ಮ ಎಲ್ಲ ಒಂದು ಹಳ್ಳಿ ಆಯ್ತು, ನಿಮ್ಮ ಒಂದು ಸಿಟಿ ಒಳಗಾಯ್ತು, ಮನೆಯ ಒಂದು ವರಾಂಡ ಇರ್ತೀವಿ, ಅದನ್ನು ನಾವೇಳ್ತೀವಿ ಅಂಗಳ ಅಂತ ಕರಿತೀವಿ ಮಕ್ಕಳೇ. ಆ ಒಂದು ಅಂಗಳದಲ್ಲಿ ಕುತ್ಕೊಂಡು ಬೋಲು ನಿಧಾನವಾಗಿ ಆ ಒಂದು ಪೇಪರ್ ಓದ್ತಾ ಹಾಲು ಕುಡಿತಿದ್ದ. ಆ ಹಾಲು ಕುಡಿಯೋದ್ರೊಳಗೆ, ಆ ಪೇಪರ್ ಓದುತ್ತಾ ಹಾಲು ಕುಡಿಯೋದ್ರೊಳಗೆ ಏಕಾಏಕಿ ಬೋಲುಗ ಕೆಮ್ಮು, ಖಾಸಿಕ ಮತ್ತಲಬ್ ಕೆಮ್ಮು, ಆ ಒಂದು ಕೆಮ್ಮು ಅವಂಗ ಬಂತು. ಕೆಮ್ಮು ಬಂದ್ಕೊಂಡ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಏನಾಗತ್ತೆ ರೀ, ಕೆಮ್ಮು ಬಂದಾಗ ನಮ್ಮೆಲ್ಲರಿಗೂ ಏನಾಗುತ್ತೆ, ಕೆಮ್ಮು ಬಂದಾಗ ನಾವು ಜೋರಾಗಿ ಕೆಮ್ತೀವಿ, ಕೈಯೊಳಗಿರುವಂಥ ವಸ್ತುಗಳು ಕೆಳಗೆ ಬರ್ತವೆ. ಅದೇ ರೀತಿಯಾಗಿ ಬಾಯೊಳಗಿರುವಂಥ ಅದು ನಾವೇನೋ ಕುಡಿತಿದ್ರು ಅದೆಲ್ಲ ಏನಾಗುತ್ತೆ ಕೆಳಗೆ ಉಗುಳಿ ಬಿಡ್ತೀವಿ. ಅದೇ ರೀತಿಯಾಗಿ ಬೋಲುನು ಏನು ಮಾಡ್ತಾನೆ, ಹಾಲು ಕುಡಿಯಾಕಂತಿದ್ದ. ಆ ಹಾಲು ಏನು ಮಾಡ್ತಾನೆ, ಕೆಮ್ಮು ಬಂದಿದ್ದ ಕಾರಣಕ್ಕೆ ಕೈಯೊಂದು ಲೋಟ ಕೆಳಗೆ ಬೀಳ್ತೈತಿ, ಜೊತೆಗೆ ಹಾಲು ಕೆಳಗೆ ಉಗುಳ್ತಾನೆ. ಆದ್ರೆ ಅವ ಹಾಲು ನೆಲನಾಗ ಜಮೀನ್ಗೆ ಮತ್ತಲಬ ಆ ಒಂದು ನೆಲದ ಮೇಲೆ ಉಗುಳಿರ್ತಾನೆ. ಆ ಒಂದು ಜಮೀನ ಒಂದು ಭೂಮಿ ಮ್ಯಾಗ ಉಗುಳದಾಗ ಅವನಿಗೆ ಆಶ್ಚರ್ಯಚಕಿತವಾಗಿ ಆ ಒಂದು ಹಾಲು ಕೆಳಗೆ ಬಿದ್ದಂಥ ಒಂದು ಜಗ ನೋಡ್ತಾನೆ. ಆ ಜಗದೊಳಗೆ ಅವ್ನಿಗೇನೋ ಒಂದು ಏನಿಸ್ತೈತಿ, 2 ರೆಕ್ಕೆಗಳು ಕಾಣಕ್ಕಂತವು. 2 ರೆಕ್ಕೆಗಳು ಕಾಣಕ್ಕಂತವು. ಆ ರೆಕ್ಕೆಗಳು ಕಂಡ್ಕೊಂಡ ಬೋಲು ಏನಾಗ್ಬಿಡ್ತಾನೆ, ಗಾಬರಿ ಆಗ್ಬಿಡ್ತಾನೆ. ನಾನು ಕುಡಿದಂಥ ಹಾಲಿನೊಳಗೆ ಇವು ರೆಕ್ಕೆ ಇಲ್ಲಿಂದ ಬಂದವು, ನಾನು ಕುಡಿದಿದ್ದ ಹಾಲು ರೆಕ್ಕೆ ಹಿಂಗೆ ಬಂದವು. ಗಾಬರಿಯಾಗಿ ಇದನ್ನು ಯಾರಿಗೂ ಹೇಳಬಾರ್ದು, ಆದರೂ ತಡ್ಕೊಳಕ್ಕಾಗಲ್ಲ. ತನ್ನ ಪತ್ನಿ ಆದಂಥ ಹೀರಾ ಕರಿತಾನೆ, ಹೀರಾ ಬಾಯಿಲೆ, ನೀ ಯಾರಿಗೂ ಹೇಳೋದಂತ ಅಷ್ಟೇ ನಿನಗೆ ಹೇಳ್ತೀನಿ. ಆವಾಗ ಆಕೆ ಹೇಳ್ತಾ ಹೇಳ್ತಾಳ, ನಾ ಯಾರಿಗೂ ಹೇಳಲ್ರಿ, ಆಣೆ ಮಾಡಿ ಹೇಳ್ತೀನಿ ರೀ, ದೇವ್ರ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತೀನಿ ರೀ, ನಾ ಯಾರಿಗೂ ಹೇಳೋದಿಲ್ಲ. ನೀವು ದಯಮಾಡಿ ಹೇಳಿ, ಯಾವುದೇ ಒಂದು ರಹಸ್ಯವಾದಂಥ ಮಾತನ್ನ ನಾನು ಮುಚ್ಚಿಟ್ಕೊತೀನಿ. ಯಾಕಂದ್ರೆ ನಾನು ನಿಮ್ಮ ಸಹಧರ್ಮಿಣಿ, ನಿಮ್ಮ ಪತ್ನಿ, ಮಾತು ಮುಚ್ಚಿಡ್ತೀನಿ, ನಾ ಯಾರನ್ನೂ ಹೇಳೋದಿಲ್ಲ ಹೇಳಿ ಅಂದಾಗ ಅವಾಗ ಬೋಲು ನಾನು ನಡೆದಂಥ ಒಂದು ಘಟನೆ ಹೇಳ್ತಾನ. ನಾ ಹಾಲು ಕುಡಿಯೋಂತಿದ್ಯಾ, ಕೆಮ್ಮು ಬಂತು, ಆ ಒಂದು ಕೈಯಲ್ಲಿ ಲೋಟನ ಕೆಳಗೆ ಬಿತ್ತು, ಬಾಯಲ್ಲಿ ಹಾಲು ಕೆಳಗೆ ಬಿತ್ತು. ಆ ಒಂದು ಹಾಲೊಳಗೆ ಏನು ಕಾಣ್ತು, 2 ರೆಕ್ಕೆಗಳು ಕಂಡು ಅಂದಾಗ ಆ ಒಂದು ಹೆಂಡತಿ ಏನು ಮಾಡ್ತಾಳ, ಹೇಳೋದಿಲ್ಲ ಅಂತಂದಿರ್ತಾಳ. ಆದರೆ ನಾವು ಯಾವ ಮಾತನ್ನ ಹೇಳಬೇಡ ಅಂದಿರ್ತೀವಿ, ಆ ಮಾತನ್ನ ಹೇಳಿಲ್ಲ ಅಂದ್ರೆ ನಮ್ಮ ಎಲ್ಲರಿಗೂ ಏನಾಗುತ್ತೆ, ನಮ್ಮೆಲ್ಲರಿಗೂ ಅಷ್ಟೇ ಅಲ್ಲ, ಅದರೊಳಗೆ ಹೆಚ್ಚು ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ರಹಸ್ಯವಾದಂಥ ಮಾತನ್ನ ಹೇಳಬೇಡ ಅಂದ್ರೆ ಅದನ್ನ ಅವ್ರಿಗೆ ಹೇಳಿಲ್ಲ ಅಂದ್ರೆ ಏನು ಸಾಕು ಚಲೋ ಆಗುತ್ತೆ, ಮನಸ್ಸು ಚಟ್ಪಡಿಸ್ತೈತಿ. ಯಾವ ರೀತಿಯಾಗಿ ನೀರಿನಲ್ಲಿರುವಂಥ ಮೀನನ್ನ ಹೊರಗೆ ತೆಗೆದಿಟ್ರೆ ಏನಾಗುತ್ತೆ, ವಿಲ 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 ಒದ್ದಾಡ್ತದಲ್ಲ, उसी तरह उनको भी मन चटपटा लगने लगता है। आगे देखिए, हीरा इस बात को पच ना पाई। देखो, हीरा उस बात को पच ना पाई, यानी उस बात को अपने अंदर रखने का उसे साहस नहीं हुआ, यानी छिपाने के लिए मन नहीं हुआ। किसको बताऊं, कैसे बताऊं, इस तरह उन्होंने विचार करने लगी। उसका पेट फूलने लगा। देखो, उसका पेट भी फूलने लगा, यानी पेट में कोई भी अंदर छुए ज्यादा, इस तरह उनको दर्द होने लगा, अंदर दर्द होने लगा। और अपनी पड़ोसन चंपा से कहा, देखो बाजू घर वाले यानी आजू बाजू रहते हैं ना, उसे हम क्या कहते हैं, पड़ोसन कहते हैं। और अपने घर के पास रहने वाला, बाजू घर में रहने वाला चंपा से उन्होंने कहा। एक राज की बात है, देखो उन्होंने कहा कि एक राज की बात है, एक रहस्य की बात है।
जानती हो आज क्या हुआ? तुम तो जानती हो आज क्या हुआ? मेरा पति तो दूध पी रहा था। क्या हुआ उसके बारे में तुमको मालूम है? चंपा को कैसे पता? हीरा को ही पता नहीं था, उनका पति ने उनको बताया। बाद में उन्होंने उनसे कहा कि तुमको पता है? उनको क्या पता? इनका पति दूध पी रहा था, उसको पंख आया इस तरह, उनको क्या कैसे पता था? उन्होंने बताते हैं आगे आज क्या हुआ, ओ क्या हुआ बुरे, इस तरह उन्होंने भी उनको पूछने लगे। उनके मुंह से कबूतर के पंख, सॉरी गलत हुआ, क्षमा करिए। जानती हो आज क्या हुआ? उनके मुंह से कबूतर के पंख निकले बहुत सारे। देखो भोलू ने कहा था उनके मुंह से कितने पंख आया था? सिर्फ 2 पंख, मगर यहाँ उनके पत्नी कितने पंख आया बताया। यहाँ देखिए उनके पत्नी हीरा ने कहता है कि अपने पड़ोसन चंपा से कहता है कि आज क्या हुआ तुम्हें पता है? मेरा पति दूध पी रहा था, उनको काशी आया और उनके मुंह से बहुत सारे पंख निकल आई है। मुझे चिंता हो रही है। मुझे क्या हो रही है? इतने सारे पंखे आ रहे हैं। पंखे आए तो कोई चिंता नहीं, बाद में पंछियां आए तो क्या होगा, इस तरह उन्होंने विचार करती है। हीरा ने चंपा से कहते हैं कि उनके मुंह से आज तो सिर्फ पंखे आया है, बाद में कोई पंछी आए तो क्या करना होगा। इस तरह अपने पड़ोसन को चंपा से कहता है हीरा, और पर किसी से मत कहना। आगे वो बताता है कि तुम इस बात को किसी से मत कहो, क्योंकि इस बात सुनकर वो भी क्या हो जाएगा, घबरा जाएगा। इसलिए चंपा तुम किसी से मत कहना। चंपा बोली तुम भी किसी से मत कहना, लोग बात को पतंगड़न बना देंगे, यानी बात को क्या करेगा, अपहास कर जाएगा और बात को उल्टा सीधा बात कर देगा। इसीलिए किसी से मत कहो। मಕ್ಕಳೇ ಮುಂದೆ ನೋಡ್ರಿ, ಆ ಒಂದು ಬೋಧು ತಾನು ಹಾಲು ಕುಡಿದಂತ ಒಂದು ಹಾಲು ಏನಾಗ್ಯಾವ, ಹಾಲು ಕುಡಿಯೋದ್ರೊಳಗೆ ಕೆಮ್ಮು ಬಂದು ಹಾಲೊಳಗ 2 ರೇಖೆಗಳು ಕಂಡು ಅಂತಂದು ತನ್ನ ಒಂದು ಪತ್ನಿ ಆದಂತ ಹೀರಾಗ ಹೇಳಿದ್ದ. ಆದರೆ ಹೀರಾಗ ಆ ಮಾತನ್ನ ಮುಚ್ಚಿಡ್ಕೊಳ್ಳೋಕ್ಕಾಗಲಿಲ್ಲ. ಏನೋ ಒಂದು ತಳಮಳ, ಏನೋ ಒಂದು ಆತುರತೆ, ಏನೋ ಒಂದು ಕಳವಳ ಆಗುವಂತಕ್ಕಿಗೆ ಆ ಕಾರಣದಿಂದ ತನ್ನ ಬಾಜು ಮನೆಯಲ್ಲಿರುವಂತ ಒಂದು ಚಂಪಾ ಕರೆದ ಹತ್ರ, ಚಂಪಾ ನಿನಗೆ ಏನಾದರೂ ಗೊತ್ತಾ? ಆ ಪಕ್ಕಿಗೆ ನೀವು ಈಗಿನ ಗಂಡ ಏನು ಮಾಡಾತಿದ್ದ ಅನ್ನೋದು ನಿನಗೇನಾದರೂ ಗೊತ್ತಾ? ಯಾಕೆ ಅಕ್ಕ ಏನು ನನಗೆ ಗೊತ್ತಿಲ್ಲ, ಹೇಳಿ ಹೇಳಕ್ಕ ಏನದು ಏನು ಅಂತ ಮಾತು. ಏನಿಲ್ಲ, ನಮ್ಮ ಮನೆಯವರು ಇವತ್ತು ಹಾಲು ಕುಡಿಯೋ ಬಂದಿದ್ರು. ಹಾಲು ಕುಡಿಯೋದ್ನಾಗ ಅವ್ರಿಗೆ ಕೆಮ್ಮು ಬಂತು. ಕೆಮ್ಮು ಬಂದಾಗ ಅವ್ರ ಬಾಯಿಂದ ಬಹಳಷ್ಟು ಏನು ಬಂದು, ಹಕ್ಕಿಯ ಒಂದು ರೆಕ್ಕೆಗಳು ಬಂದವು. ನನಗೆ ಆ ರೆಕ್ಕೆಗಳು ಬಂದಿದ್ದು ಭಯಲ್ಲ, ಮತ್ತು ಮುಂದೆ ಏನಾಗುತ್ತೋ ಏನೋ. ಇವತ್ತ ಬರೀ ರೆಕ್ಕೆ ಬಂದವು, ನಾಳೆ ಮತ್ತೇನಾಗುತ್ತೋ ಏನೋ ಹೇಳ್ತಾಳ. ಹೇಳಿ ಮತ್ತೆ ಹೇಳ್ತಾಳ. ಮತ್ತೆ ಈ ಮಾತನ್ನ ಯಾರಿಗೂ ಏನು ಮಾಡೋಕ್ಕೋಗ್ಬೇಡವಾ, ಯಾರಿಗೂ ಹೇಳ್ಬೇಡ. ಯಾಕಂದ್ರೆ ಈ ಮಾತನ್ನ ನೀವು ಮತ್ತೊಬ್ರಿಗೆ ಹೇಳ್ಬಿಟ್ರಿ ಅಂದ್ರೆ ಅವ್ರು ಏನು ಮಾಡ್ತಾರ, ಒಬ್ರು ಇನ್ನೊಬ್ರಿಗೆ ಹೇಳೋದು, ಇನ್ನೊಬ್ರು ಮತ್ತೊಬ್ರಿಗೆ ಹೇಳೋದು, ಇಡೀ ಮಾತನ್ನ ಉಲ್ಟಾ ಸೀದಾ ಮಾಡಿಬಿಡ್ತಾರ. ಆ ಕಣ್ಣದ ಮಕ್ಕಳೇ ಆ ಒಂದು ಮಾತನ್ನ ಚಂಪಕ್ಕ ನೀ ಯಾರಿಗೂ ಹೇಳ್ಬೇಡವಾ ಅಂಥೇಳಿ ಆ ಒಂದು ಹೀರಾ ಅವಳಿಗೆ ಹೇಳ್ತಾಳ. ಅವಾಗ ಹೀರಾ ನೋಡ್ರಿ ಏನು ಮಾಡ್ತಾಳ, ಹೀರಾ ಹೇಳಿದಂಥ ಮಾತನ್ನ ಚಂಪಾ ಕೇಳಿಸ್ಕೊಂತ ಚಂಪಾ ಏನು ಮಾಡ್ತಾಳೆ ಮುಂದೆ ನೋಡ್ರಿ ಮಕ್ಕಳೇ. चंपा से रह न गया, चंपा से रह न गया। चंपा से भी इस बात को छिपाने का मन नहीं हुआ। उसे लगा कि अगर यह बात किसी से न कही तो उसका पेट फट जाएगा। देखो इस बात को वो छिपा न पाई, क्योंकि वो छिपाए तो उसका पेट ही क्या हो जाएगा, फट जाएगी। इस तरह उनको दर्द होने लगा, इसीलिए वो भी किसी को बताने के लिए सिद्ध हो गई। अपनी सहेली चमेली को देखते ही उसने सारी बात उगल दी। उनके सहेली यानी उसका सहेली, उनका फ्रेंड को उन्होंने देखते ही वो सारे का सारे बात को उन्होंने
कह दी। कहने से पहले चमेली से वादा करवाया लिया। देखो, कहने से पहले ही उनसे क्या किया, उन्होंने वादा करवाया, यानी प्रॉमिस करवाया, तुम किसी से न कह दिए तो मैं आपको एक राज का बात बताऊंगा। इस तरह उन्होंने वादा करते हुए उनसे उस बात को बताई। चंपा बोली, देखो तो बोलू जी को आज काशी आई और उनके मुंह से एक पूरा कबूतर निकला। देखो, उनके मुंह से क्या आया, एक पूरा कबूतर निकला। चमेली को विश्वास नहीं हुआ, पूरा कबूतर। देखो, उनको विश्वास नहीं हुआ। बाबूजी की यानी बोलू जी दूध पीने वक्त उनको क्या दिखाया था, 2 पंख दिखाया था। और हीरा ने कहा कि मेरा पति से मुंह से बहुत सारे पंख आया। और चंपा ने अब चमेली से कह रहा कि बोलू जी से मुंह से क्या है, एक पूरा का पूरा कबूतर आया। इस तरह बताया, मगर चमेली को ये विश्वास नहीं आया, पूरा कबूतर कैसे आया, मुंह तो ये छोटा रहता है, मगर उनका मुंह से उतना बड़ा कबूतर कैसे निकला। इस तरह उनको प्रश्न आया। और पूरा कबूतर तो इतना बड़ा पक्षी है, कबूतर तो उतना बड़ा पक्षी है, काया कैसा होगा, पूरा पक्षी को काया कैसा होगा और बाहर निकले कैसा। इस तरह चमेली ने चंपा से प्रश्न पूछा। ಮಕ್ಕಳೇ ನೋಡಿ, ಆ ಒಂದು ಬೋನು ಹಾಲು ಕುಡಿಯೋದ್ರೊಳಗೆ ಅವ್ನು ಕಂಡಿರೋದು ಕೇವಲ 2 ಏನೋ ಒಂದು ಕೆಮ್ಮು ಬಂದು ಅವ್ರಿಗೆ ನೆಲದ ಮ್ಯಾಗ ಬಿದ್ದಂಥ ಒಂದು ಹಾಲು ನೋಡಿದಾಗ ಅವ್ರು ಕಂಡಿದ್ದು ಕೇವಲ 2 ರೆಕ್ಕೆಗಳ ಒಂದು ರೆಕ್ಕೆ ರೀತಿಯಾಗಿ ಕಂಡಂಥ ಹಾಲು ಕಂಡಿದ್ದ. ಅದ ಹಾಲು ನಾವು ಏನು ಮಾಡಿದ, ತನ್ನ ಒಂದು ಪತ್ನಿ ಆದಂಥ ಹೀರಾಗ, ನೀ ಯಾರಿಗೂ ಹೇಳಕೋಬೇಡ, ನಾ ಕೆಮ್ಮಿದೆ, ಹಾಲು ನೆಲಗೆ ಬಿತ್ತು, ಆದರೆ ಹಾಲು ನನಗೆ 2 ರೆಕ್ಕೆ ಕಂಡಂಗಾಗಿತ್ತು ಅಂತಂದು ಬೋಲು ಹೇಳಿದ್ದ. ಆ ಒಂದು ಹೀರಾ ಆ ಮಾತನ್ನು ಮುಚ್ಚಿಟ್ಕೊಳ್ಳೋಕ್ಕಾಗಲಿಲ್ಲ. ಆ ಮಾತನ್ನು ತನ್ನ ಬಾಜು ಮನೆಯಲ್ಲಿರುವಂಥ ಚಂಪಾಗೆ ಹೇಳಿದ. ಚಂಪಾ ಏನು ಮಾಡಿದ್ದು, ಆ ಹೇಳಿದಂಥ ಮಾತನ್ನ 2 ರೆಕ್ಕೆ ಅಂತಂದಿದ್ನ ತನ್ನ ಒಂದು ಗೆಳತಿ ಸಹೇಲಿ का अर्थ है कन्नड़ में ಗೆಳತಿ. ಆ ತನ್ನ ಒಂದು ಗೆಳತಿಗೆ ಹೇಳ್ತಾಳಕ್ಕೆ, ಸ್ನೇಹಿತೆಗೆ, ನಮ್ಮ ಇವತ್ತು ಒಂದು ಬೋಲೂಜಿ ಅವರು ಹಾಲು ಕುಡಿ ಅಂತಿದ್ರು. ಆ ಹಾಲು ಕುಡಿಯೋದ್ರೊಳಗೆ ಅವ್ರ ಹಾಲು ಕೆಮ್ಮು ಬಂದಾಗ ಅವ್ರ ಬಾಯಿಂದ ಒಂದು ಪೂರಾ ಒಂದು ಏನು ಬಂತು, ಕಬೂತರ್ ಬಂತು ಅಂತಂದು ಚಮೇಲಿಗೆ ಹೇಳಿದಾಗ ಚಮೇಲಿ ಆಶ್ಚರ್ಯಚಕಿತಾಗಿ ಪೂರಾ ಒಂದು ಪಾರಿವಾಳ ಬಂತ. ಕಬೂತರ್ ಮತ್ತದ ಪಾರಿವಾಳ, ಇಡೀ ಒಂದು ಪಾರಿವಾಳನ ಬಂತಂದ್ರೆ ಅವ ತಿಂದಿರೋದ್ರ ಹೆಂಗ, ಒಳಗೆ ಕಕ್ಕಿರೋದ್ರ ಹೆಂಗ ಅನ್ನೋ ಒಂದು ಮಾತನ್ನ ಇಲ್ಲೇ ಅವಳು ಆಶ್ಚರ್ಯಚಕಿತವಾಗಿ ಕೇಳ್ತಾಳ. ಈ ಮಾತು ನೋಡಿ ಮಕ್ಕಳೇ, ಯಾವುದೇ ಒಂದು ಮಾತನ್ನು ಹೇಳ್ಬೇಕಾರ ಅದನ್ನ ಇದ್ದದ್ದು ಇದ್ದಂಗೆ ಹೇಳ್ಬಿಟ್ರೆ ಏನೂ ಇರೋದಿಲ್ಲ. ಆ ಮಾತಿಗೆ ಇನ್ನೊಂದು ಜೋಡಿಸಿ ಹೇಳಿದಾಗ ಏನಾಗ್ಬಿಡ್ತೈತಿ, ಅರ್ಥಕ್ಕೆ ಅನರ್ಥ ಆಗುತ್ತಾ ಅನ್ನೊಂದು ಅದ್ಭುತವಾದಂಥ ಒಂದು ಸಂದೇಶ ಈ ಪಾಠದೊಳಗೆ ನಮ್ಗೆ ಸಿಗುತ್ತಾ ಅಂತ ನಾವು ಹೇಳ್ಬೋದು. ಮುಂದೆ ನೋಡಿ ಮಕ್ಕಳೇ, ಪುಟ ಸಂಖ್ಯೆ 10 ತೆಗೀರಿ. बच्चों अगला पेज बोलिए। कुछ ही देर बाद किसी पड़ोसन ने सुना कि बोलू के मुंह से झुंड के झुंड कबूतर, कौवे, गौरैया, मुर्गे आदि निकल रहे हैं। देखो, कुछ ही देर में उनके घर के आजू बाजू रहने वाला पड़ोसन बोलने लगे कि सुनो, बोलू के मुंह से झुंड यानी ग्रुप यानी बहुत सारे कबूतर, कौवे, गौरैया, मुर्गे आदि उनके मुंह से निकल रही है। गांव में यहाँ तक खबर फैल गया कि कई आकार तथा रंग के पक्षी, विदेश के पक्षी भी बोलू के मुंह से निकल रहे हैं और इन पक्षियों से आकाश भर गया है, राई का पहाड़ बन गया है। देखो बच्चों, यह आगे कहता है कि बोलू के मुंह से गौरैया, कौवे, कबूतर, मुर्गे आदि पक्षी निकल रहे हैं। और आगे बताता है कि रंग बिरंगे पक्षी भी उनके मुंह से निकल रहे हैं। केवल रंग बिरंगे नहीं, देश और विदेश के पक्षी भी उनके मुंह से निकल रहा है। और निकले हुए पक्षी आसमान में क्या हुआ है, आकाश
भर गया है, पूरा आकाश ही क्या हुआ है, भरा हुआ है और राई का पहाड़ बन गया है, यानी बहुत बड़ा माउंट एवरेस्ट जैसे दिख रहा है। इस तरह यहाँ सारी का सारे बात यहाँ फैल गया। ಮಕ್ಕಳೇ ಮುಂದೆ ನೋಡಿ, ಇನ್ನು ಒಂದು ಕೆಲವು ಗಂಟೆಗಳ ಕ್ರಮಿಸಿದ ನಂತರ ಈ ಒಂದು ಆಜುಬಾಜು ಜನ ಒಂದು ಮಾತನ್ನ ಇನ್ನೊಂದು ಮಾತು ಸೇರಿಸಿ ಮತ್ತೊಂದನ್ನು ಏನು ಮಾಡಿದ್ರು, ಮಗದೊಂದು ಮಾಡಿ ಹೇಳಕಂತರು. ಏನು ಹೇಳಕಂತರು, ನಿಮಗೆ ಏನಾದ್ರು ಗೊತ್ತಿದೆಯಾ, ಇವತ್ತು ಬೋಲೂರು ಆಲ್ಗುಡಿ ಅಂದಿದ್ರು, ಅವ್ರ ಬಾಯಿಂದ ಗುಂಪು ಗುಂಪಾದಂಥ ಒಂದು ಡಜನ್ ಗಟ್ಟಲೆ ಏನು ಮಾಡೋಂಥವು ದೊಡ್ಡ ದೊಡ್ಡ ಆಕಾರದ ಒಂದು ಗುಂಪುಗಳು ಏನು ಮಾಡೋಂಥವು ಕೇವಲ ಪಾರಿವಾಳ ಅಲ್ಲ, ಪಾರಿವಾಳ, ಕಾಗೆ, ಗುಬ್ಬಿ, ಇನ್ನೂ ಹಲವಾರು ಪಕ್ಷಿಗಳು, ಬಣ್ಣ ಬಣ್ಣದ ಒಂದು ಪಕ್ಷಿಗಳು, ಜೊತೆಗೆ ಕೇವಲ ನಮ್ಮ ದೇಶದ ಪಕ್ಷಿಗಳಲ್ಲ, ದೇಶ ವಿದೇಶದ ಪಕ್ಷಿಗಳು ಏನಾಗುವಂಥವು ಬೋಲುವವರ ಬಾಯಿಂದ ಬರಾಕುಂತಾವು. ಆ ಎಲ್ಲ ಪಕ್ಷಿಗಳಿಂದ ಏನಾಗ್ಬಿಟ್ಟೈತಿ, ಆಕಾಶ ತುಂಬಿಬಿಟ್ಟೈತಿ. ಇಡೀ ಒಂದು ಆಕಾಶನ ಆ ಪಕ್ಷಿಗಳಿಂದ, ಕಲವರಗಳಿಂದ, ಆ ಒಂದು ಪಕ್ಷಿಗಳ ಒಂದು ಗಾಯನದಿಂದ, ಆ ಒಂದು ಧ್ವನಿಯಿಂದ ಕೂಡಿಬಿಟ್ಟೈತಿ. ಬರ್ರಿ ನೋಡೋಣ ಬೋಲೋಣ ಅಂತ ಹೇಳವಂತರು. ರಾಯಿ ಕಾ ಪಹಾಡ್ ಬನ್ ಗಯಾ. ಈ ಒಂದು ರಾಯಿ ಕಾ ಅರ್ಥ ಸಾಸಿವೆ. ಸಾಸಿವೆ ಒಂದು ರಾಶಿ ಸುರದಾಗಿ ಎಷ್ಟೊಂದು ಎತ್ತರವಾಗಿರ್ತೈತಿ, ಅಥವಾ ಮೌಂಟ್ ಎವರೆಸ್ಟ್ ಎಷ್ಟೊಂದು ಎತ್ತರ ಐತಿ. ಈ ರೀತಿಯಾಗಿ ಆ ಒಂದು ಪಕ್ಷಿಗಳ ಒಂದು ಗುಂಪಲ್ಲಿ ಸೇರಿಬಿಟ್ಟೈತಿ. ಆ ಒಂದು ಸಾಸಿವೆ ಒಂದು ನಾವು ನೋಡಿದಾಗ ಆ ಜನಕ ಸಾಸಿವೆ ಸುರದಾಗಿ ಎಷ್ಟೊಂದು ಎತ್ತರವಾದಂಥ ಕಾಣ್ತೈತಿ. ಆ ರೀತಿಯಾದಂಥ ಒಂದು ಪಹಾಡ ಅಂದರೆ ಇಲ್ಲಿ ಅತಿ ಎತ್ತರವಾದಂಥ ಒಂದು ಹಕ್ಕಿಗಳು ಬೆಳೆದು ನಿಂತವು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಮಕ್ಕಳೇ. आगे देखिए, वहाँ लास्ट पैरा को देखिए, वहाँ यह चमत्कार देखने के लिए दूर दूर से लोग आने लगे। देखो, बोलू के मुंह से आने वाला पक्षियों को देखने के लिए दूर दूर से लोग आने लगे। बेचारा बोलू भयभीत होकर किसी एक पेड़ पर चिपक गया। देखो, इन सभी लोग आने लगे और उनका मार मार कर मुंह खोलो, मुंह से क्या आ जाएगी हम देखते हैं, इस तरह उनको बोलने लगे। तो बोलू भयभीत होकर क्या हुआ, एक पेड़ को चढ़कर वो वहां चिपकर बैठा गया। थोड़ी देर बाद सब लोग ने उसे ढूंढ निकाला। थोड़ी देर के बाद सभी लोग उनको ढूंढ निकाला और उनको वहां देखो इस तरह बताया। उसकी घबराहट देखकर लोगों को समझ आया कि किसी भी रहस्य को बताने से पहले 10 बार सोचना चाहिए। देखो, किसी बात को कहने से पहले हम उस बात को विचार करते हुए क्या करना होगा, बोलना चाहिए। और बोलो भयभीत हो गया था और उनका भय का कारण भी उनको मालूम हो गया और उनको बताया चिंता मत करो, किसी एक बात कहने से पहले क्या करो, पहला विचार करो। बच्चों, आप सभी भी इस पाठ से ये सीख सकते हैं कि कोई भी बात को बताने से पहले क्या करना है, उस बात को उल्टा सीधा बताए तो आपकी हालत क्या हो जाएगा, और कहने से पहले उसका विचार करते हुए बातों को हम करना चाहिए। इसीलिए रहस्य बात को किसी को भी मत कहना चाहिए। ज़्यादा से ज़्यादा आप उस बात को छिपाए तो ही अच्छा होता है। इसीलिए बात कहने से पहले विचार करते हुए कहना चाहिए। मಕ್ಕಳೇ, ಈ ಒಂದು ಚಮತ್ಕಾರ ಬೋಲುವಿನ ಒಂದು ಬಾಯಿಯೊಳಗ ದೇಶ ವಿದೇಶದ ಪಕ್ಷಿಗಳು, ಬಣ್ಣ ಬಣ್ಣದ ಪಕ್ಷಿಗಳು ಬರಾಕಂತ ಅನ್ಕೋಣ. ಆಜು ಬಾಜು ಇರುವಂಥ ಎಲ್ಲ ಒಂದು ಜನನು ಅವ್ರ ಕಡೆ ಬರಾಕಂತರು. ಏನು ಆಗ್ತಿಲ್ಲ ನೋಡೇ ಬಿಡೋ ನಡ್ರಿ ಅಂತದ್ದು ಎಲ್ಲರೂ ಬಂದರು. ಬೋಲುವಿನ ಒಂದು ಚಮತ್ಕಾರ ನೋಡಿದಾಗ ಅವ್ರಿಗೆಲ್ಲರಿಗೂ ಬಂದರು. ಆದರೆ ಬೋಲುನ ಏನಾಗ್ಬಿಟ್ಟಿದ, ಗಾಬರಿ ಆಗ್ಬಿಟ್ಟಿದ. ಯಾರಾದರೂ ಬಂದು ಬಾಯಿ ತೆಗಿ ಯಾವ ಹಕ್ಕಿ ಬರ್ತೈತಿ ಅಂದ್ಗಿಂದಾರ ಅನ್ನೋದಕ್ಕೆ ಬೋಲು ಭಯಭೀತನಾಗಿ ಒಂದು ಗಿಡ ಏರಿ ಮರ್ಚ್ಕೊಂಡು ಏನು ಮಾಡ್ತಾರೆ, ಅವಿತ್ಕೊಂಡು ಕೊಡ್ತಿದ್ದ. ಆದ್ರೆ ಈ ಒಂದು ಅವಿತ್ಕೊಂಡು ಕೊಡ್ತಂಥ ಒಂದು ಮಾತು ಎಲ್ಲರಿಗೂ ಏನಾಯ್ತು, ಬೋಲು ಎಲ್ಲದನ್ನ ಹುಡುಕಾಡಕೊಂಡ್ರು. ಕೊನೆಗ ಜನ ಹುಡುಕಿದ್ರು, ಬೋಲು ಅದು ಆ ಒಂದು ಗಿಡದೊಳಗೆ ಕೂತ್ಕೊಂಡ ನೋಡ್ರಿ ಅಂತಂದು ಆ ಬೋಲುನ ನೋಡಿದ್ರು. ಅವಾಗ ಅವ್ರಿಗೆ ಅನಿಸ್ತು, ಬೋಲುನ ಬಾಯಿಂದ ಇನ್ನೂ ಬರೋಂಥಲ್ಲ, ಎಲ್ಲ ಒಂದು ಸುಳ್ಳು.
ಮಕ್ಕಳೇ ಈ ಪಾಠದಿಂದ ನಮ್ಗೆ ಒಂದೇ ಒಂದು ಕಲಿಕೆ ಆಗುತ್ತೆ. ಯಾವುದೇ ಒಂದು ಮಾತನ್ನು ನಾವು ಹೇಳ್ಬೇಕಾದ್ರು ಆ ಮಾತನ್ನ ಯಾವಾಗ ಹೇಳ್ಬೇಕು, ಒಂದು ಮಾತಿಗೆ 10 ಮಾತು ಕೂಡಿಸಿ ಹೇಳ್ಬಾರ್ದು. ಮಾತು ಹೆಂಗಿರ್ತೈತಿ, ಸೀದಾ ಸಾದಾ ಇರ್ತೈತಿ. ಆ ಸೀದಾ ಸಾದಾ ಮಾತನ್ನ ಸೀದಾ ಸಾದಾವಾಗಿ ಹೇಳ್ಬೇಕು ನಾವು. ಆ ಮಾತಕ್ಕೆ ಇನ್ನೊಂದು ಮಾತು ನಾವು ಜೋಡಿಸಿ ಹೇಳ್ಬಿಟ್ರೆ ಮಾತು ಅನರ್ಥ ಆಗುತ್ತಾ. ನಿಮಗೆ ಗೊತ್ತಿರ್ಬೋದು, ಮಾತು ಮಳಾರ ತೂತು ಸುಮಾರ. ಆ ಮಾತು ಮಾತಾಗಿದ್ರೆ ಒಳ್ಳೆಯದು. ಆ ಕಾರಣದಿಂದ ನಾವು ಆಡುವಂಥ ಮಾತು ಒಳ್ಳೆಯದಾಗಿರಬೇಕು ಅಂತ ಹೇಳಬೇಕು. ಜೊತೆಗೆ ಆ ಮಾತಿನೊಳಗೆ ಏನಾದರೂ ವಿಶೇಷಣ ಕೂಡಿಸೋದಿದ್ರೆ ಆ ಒಂದು ಮತ್ತೊಬ್ಬರಿಗೆ ಅದು ತ್ರಾಸ ಕೊಡುವಂಗೆ ಮಾತು ಇರಬಾರ್ದು. ಅದಕ್ಕೆ ನಮ್ಮ ಒಂದು ಕನ್ನಡ ಸಾಹಿತ್ಯದೊಳಗೆ ಬಸವಣ್ಣನವ್ರು ಹೇಳ್ತಾರೆ, ಮಾತು ಅನ್ನೋದು ಹೇಗಿರಬೇಕು, ಮಾತು ಹೇಗಿರ್ಬೇಕು ಅಂದಾಗ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು. ಆ ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬಲ್ಲಾರ್ದವ ಜಗಳ ತಂದ. ಆ ರೀತಿಯಾಗಿ ಆಡಬಾರ್ದು ಮಾತು. ಆ ಕಾರಣದ ನಾವು ಮಾತಿನೊಳಗೆ ರಾಶಿ ಹೋಗಬೇಕು. ಮಕ್ಕಳಿಗೆ ಕೆಲವೊಂದು ಶಬ್ದಾರ್ಥ ಕೊಟ್ಟಿವಿ. ಆ ಶಬ್ದಾರ್ಥಗಳನ್ನ, ಕಠಿಣ ಶಬ್ದಾರ್ಥಗಳು, ಈ ಒಂದು ಅರ್ಥನ ನೀವು ನೋಡ್ಕೊಳ್ಳಿ. कसम सौगंध, उसका कन्नड़ में अर्थ है आने, प्रमाण, बातों को पचाना, किसी बात को छिपा लेना, मातನ್ನು ಮುಚ್ಚಿಡುವುದು, पेट फूलना, किसी बात को कहने के लिए उत्सुक होना, ಯಾವುದೇ ಆಡಿದಂಥ ಮಾತುಗಳನ್ನ ಹೇಳಲು ಏನಾಗುವುದು, ಉತ್ಸುಕನಾಗಿರುವುದು. ರಾಜ್ ಏನೇ ರಹಸ್ಯ, ಗುಪ್ತವಾಗಿರುವಂತಹ, ರಹಸ್ಯವಾಗಿರುವಂತಹ. ಗೊರಯ್ಯ ಗುಬಚ್ಚಿ, कव्वे कागी, बात उगलना, रहस्य बात को प्रकट करना, गुप्तವಾಗಿರುವಂತ ಮಾತನ್ನ ಹೇಳುವುದು. ಖಬರ್ ಸಮಾಚಾರ ಸುದ್ದಿ. ಮಕ್ಕಳಿಗೆ ಒಂದು ವಾಕ್ಯದ ಒಂದು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. ಇದುವರೆಗೂ ಪಾಠ ನೀವು ಕೇಳಿದಂಥ ಮಕ್ಕಳು ಇದನ್ನು ಉತ್ತರಿಸಲು ಪ್ರಯತ್ನಿಸಿ. ಈ ಒಂದು ಉತ್ತರ ನಿಮಗೆ ಏನಾದರೂ ತಿಳಿದರೆ ನಾವು ಹೇಳೋಣಂತ ನೀವು ಅದನ್ನು ಕೇಳಿ. एक दिन बोलो क्या कर रहा था, एक दिन बोलो आंगन में बैठकर दूध पी रहा था. दूध कहाँ फैल गई, दूध जमीन पर फैल गई. दूध में उसको क्या दिखाई दिए गए, दूध में उसे 2 पंख दिखाई दिए गए. हीरा किसे ने पच पाई, हीरा अपने पति कहा गया, बात को पच ना पाई. चंपा ने किसको देखते ही सारी बात उगल दी, चंपा ने चमेली को देखते ही सारी बात को उगल दी. चमेली ने चंपा से क्या कहा, चमेली ने चंपा से कहा कि उनके मुंह से पूरा कबूतर निकला, वो आया कैसे और निकला कैसे. दूर दूर से लोग क्यों आने लगे, दूर दूर से लोग बोलू के मुंह से आने वाला पक्षियों को यानी पंछियों को देखने के लिए आने लगे. बेचारा बोलू ने भयभीत होकर क्या किया, बेचारा बोलू भयभीत होकर एक पेड़ चढ़कर छिपा लिया था. धन्यवाद बच्चों, आपको अगले क्लास में मैं मिलूंगा. धन्यवाद.